ಹಾಯ್ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯಾನ ಮಿಸ್ಟ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರುವಂಥ ಈ ಒಂದು ಹಾಸನದ ಸಕಲೇಶಪುರ ಭಾಗದಲ್ಲಿ 2 ಕಾಡಾನೆಗಳನ್ನು ಸೆರೆ ಹಿಡಿತಾರೆ. ಅದರಲ್ಲಿ ಕರಡಿ, ಮತ್ತೊಂದು ಯಾವುದು ಅಂತಂದರೆ ಸೀಗೆಗುಡ್ಡ. ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ 2 ಆನೆಗಳ ಬಗ್ಗೆ ಹೆವಿ ಡಿಸ್ಕಷನ್ ಅನ್ನೋದು ನಡೀತಾ ಇತ್ತು. ಅಂದರೆ ಈ ಆನೆಗಳನ್ನು ಯಾವಾಗ ಸೆರೆ ಹಿಡಿದ್ರೆ ದಸರಾಗೆ ಬಳಸ್ತಾರೆ, ಮತ್ತು ಈ 2 ಆನೆಗಳಿಗೆ ಏನಂತ ಹೆಸರು ಕೊಡ್ಬೋದು ಅಂತ. ಸೊ ಫೈನಲ್ ಆಗಿ ಈ 2 ಆನೆಗಳಿಗೆ ಹೆಸರು ಫೈನಲ್ ಆಗಿದೆ. ಹಾಗಾದರೆ ಆ ಹೆಸರುಗಳು ಯಾವುವು ಮತ್ತು ಆ ಹೆಸರಿನ ಒಂದು ತಾಕತ್ ಎಂಥದ್ದು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನು ಅಂತಂದರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಸೀಗೆಗುಡ್ಡ ಅಲಿಯಾಸ್ ಸೀಗೆ ಆ್ಯಂಡ್ ಕರಡಿ ಈ ಒಂದು ಸಕಲೇಶಪುರ ಭಾಗದಲ್ಲಿ ಹೆವಿ ಹೈಪ್ ಕ್ರಿಯೇಟ್ ಮಾಡಿದ್ದ ಆನೆಗಳು. ಸೊ ಕರಡಿಯನ್ನು ಕ್ಯಾಪ್ಟನ್ ಅಭಿಮನ್ಯು ಕ್ಯಾಪ್ಚರ್ ಮಾಡಿದ್ರೆ, ಸೀಗೆಗುಡ್ಡನ ಕ್ಯಾಪ್ಟನ್ ಪ್ರಶಾಂತ ಕ್ಯಾಪ್ಚರ್ ಮಾಡಿದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಸೊ ಇದನ್ನು ದುಬಾರೆ ಆನೆ ಶಿಬಿರಕ್ಕೆ ಕರೆದುಕೊಂಡೋಗಿ ಅಲ್ಲಿ ಕ್ರಾಲಲ್ಲಿ ಹಾಕಿರೋದು ಕೂಡ ನಿಜ. ಹಾಗಾದರೆ ಇಲ್ಲಿ 2 ವಿಷಯಗಳಿದೆ. ಒಂದು, ಈ ಆನೆಗಳನ್ನು ದಸರಾಗೆ ಬಳಸ್ತಾರೆ ಅನ್ನೋದು. ಮತ್ತೊಂದು ಏನು ಅಂತಂದರೆ, ಈ 2 ಆನೆಗಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಏನು ಅಂತ. ಕರಡಿ ಈ ಒಂದು ಮಲೆನಾಡ ಭಾಗದಲ್ಲಿ ತುಂಬ ಡೇಂಜರಸ್ ಆಗಿ ಡೆಡ್ಲಿಯೆಸ್ಟ್ ಕಾಡಾನೆ ಯಾವುದು ಅಂತಂದರೆ ಕರಡಿ. ಈ ಒಂದು ಕರಡಿ ಬ್ಯಾಕ್ಗ್ರೌಂಡ್ ಸ್ಟೋರಿ ನಿಮ್ಗೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅಂತಂದರೆ ನನ್ನ ಹಳೆ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ. ಹಾಗಾದರೆ ಈ ಒಂದು ಕರಡಿಗೆ ಇಟ್ಟಿರ್ತಕ್ಕಂಥ ಹೆಸರು ಯಾವುದು ಅಂತಂದರೆ ಬಬ್ರು ವಾಹನ. ಮೇ ಬಿ ಆ ಒಂದು ಕರಡಿ ಏನೊಂದು ಆಕಾರ ಏನಿದೆಯೋ, ಅದು ನಡೀತಕ್ಕಂಥ ಸ್ಟೈಲ್ ಏನಿದೆಯೋ, ಅದರ ಒಂದು ಎನರ್ಜಿ ಏನಿದೆಯೋ, ಈ ಎಲ್ಲನೂ ಕೂಡ ಕನ್ಸಿಡರ್ ಮಾಡಿ ಅದಕ್ಕೆ ಬಬ್ರು ವಾಹನ ಅಂತ ಇಟ್ಟಿರ್ಬೋದು. ಸ್ನೇಹಿತರೆ, ಹಾಗಾದರೆ ಈ ಬಬ್ರು ವಾಹನ ಯಾರು ಅಂತ ಕನ್ಫ್ಯೂಷನ್ ಇದ್ದರೆ, ಸೊ ಬಬ್ರು ವಾಹನ ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ಅರ್ಜುನನ ಮಗ. ಸೊ ಬಬ್ರು ವಾಹನ ತಾಯಿ ಚಿತ್ರಾಂಗದೆ. ಸೊ ಇವರನ್ನು ಮಣಿಪುರದ ಅರಸ ಅಂತ ಕರೀತಾರೆ. ಸೊ ಇಲ್ಲಿ ಅರ್ಜುನ ತೀರ್ಥಯಾತ್ರೆಗೆ ಹೋಗಿರಬೇಕಾದ್ರೆ ಅಲ್ಲಿ ಚಿತ್ರಾಂಗದೆಯನ್ನು ಮದುವೆ ಆಗ್ತಾರೆ. ಸೊ ಅವರಿಗೆ ಜನಿಸಿರ್ತಕ್ಕಂಥ ಮಗನೇ ಬಬ್ರು ವಾಹನ. ಇಲ್ಲಿ ಅರ್ಜುನ ಮಹಾಭಾರತದಲ್ಲಿ ಬರ್ತಕ್ಕಂಥ ಶ್ರೇಷ್ಠ ಬಿಲ್ಲುಗಾರರಲ್ಲಿ ಒಬ್ಬರು. ಶ್ರೀಕೃಷ್ಣನ ಸಹಾಯದಿಂದ ಸಮಸ್ತ ಲೋಕವನ್ನೆಲ್ಲ ಜಯಿಸ್ತಾರೆ ಅರ್ಜುನ. ಸೊ ಧರ್ಮರಾಯ ಒಂದು ಅಶ್ವಮೇಧ ಯಾಗ ಮಾಡಿರಬೇಕಾದ್ರೆ ಅದಕ್ಕೆ ಶ್ರೀಕೃಷ್ಣನ ಸಹಾಯ ಬೇಡ ಅಂತ ಅರ್ಜುನ ಒಬ್ಬರೇ ದಿಗ್ವಿಜಯಕ್ಕೆ ಹೊರಡ್ತಾರೆ. ಆ ದಿಗ್ವಿಜಯದಲ್ಲಿ ಅನೇಕ ಅರಸರನ್ನು ಸೋಲಿಸಿರ್ತಾರೆ. ಆದರೆ ಕೊನೆಗೆ ಈ ಒಂದು ಮಣಿಪುರದ ಅರಸ ಬಬ್ರು ವಾಹನ ಆ ಒಂದು ಅಶ್ವಮೇಧ ಯಾಗದ ಕುದುರೆಯನ್ನು ಹಿಡಿತಾರೆ. ಆ್ಯಕ್ಚುಲಿ ಅಲ್ಲಿ ಬಬ್ರು ವಾಹನವೂ ಕೂಡ ತಿಳಿದಿರೋದಿಲ್ಲ ಅರ್ಜುನನ ತಂದೆ ಅಂತ. ತನ್ನ ತಾಯಿಯಿಂದ ತಿಳಿದ ಮೇಲೆ, ಸೊ ಆ ವಿಚಾರಗಳು ಬೇಕಾದರೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ತಿಳಿದ ಮೇಲೆ ಬಬ್ರು ವಾಹನ ಅರ್ಜುನನ ಬಳಿ ಬಂದು ಕ್ಷಮೆ ಕೇಳ್ತಾನೆ ತನ್ನ ತಂದೆ ಅಂತ ಹೇಳಿದಾಗ ಅಲ್ಲಿ ಒಂದು ಕ್ಲಾಶಸ್ ಅನ್ನೋದು ಆಗುತ್ತೆ. ಅಲ್ಲಿ ಮತ್ತೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಅರ್ಜುನ ಮೊದಲ ಬಾರಿಗೆ ಸೋತೋಗ್ತಾನೆ. ಸೊ ಅಲ್ಲಿ ಬಬ್ರು ವಾಹನ ಹೂಡಿದ ದಿವ್ಯಾಸ್ತ್ರದಿಂದ ಅರ್ಜುನ ಅಲ್ಲಿ ಕೊಲ್ಲಲ್ಪಡ್ತಾನೆ. ಅಂದರೆ ಅರ್ಜುನನನ್ನು ಸೋಲಿಸಿದ್ದು ಯಾರು ಅಂತಂದರೆ ಈ ಬಬ್ರು ವಾಹನ. ಸೊ ಹೆವಿ ಪವರ್ಫುಲ್. ಸೊ ಅದೇ ಕಾರಣದಿಂದನೇ ಈ ಒಂದು ಕರಡಿಗೆ ಇಟ್ಟಿರ್ತಕ್ಕಂಥ ಹೆಸರು. ನನಗೆ ಅನಿಸಿದ ಪ್ರಕಾರ ಈ ಒಂದು ಕರಡಿ ಹೆವಿ ಪವರ್ಫುಲ್ ಇದೆ. ಸೊ ಹೆಸರು ಯಾವತ್ತೂ ಕೂಡ ಆ ಆನೆ ಕೆಪಾಸಿಟಿ ಏನಿದೆಯಲ್ಲ ಅದನ್ನು ಬೇಸ್ಡಾಗಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು. ಸೊ ಇದು ಕರಡಿ ಬಗ್ಗೆ ಆಯಿತು ಅಂತಂದರೆ, ಮತ್ತೊಂದು ಆನೆ ಯಾವುದು ಅಂತಂದರೆ ಮಿಸ್ಟರ್ ಸೀಗೆ ಅಲಿಯಾಸ್ ಸೀಗೆಗುಡ್ಡ. ಸೊ ಇದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಯಾವುದು ಅಂತಂದರೆ ರಾಜನ್. ಸೊ ರಾಜನ್ ಅಂತಂದರೆ ಸಂಸ್ಕೃತದಲ್ಲಿ ರೂಲರ್ ಅಂತ, ಅಂದರೆ ರಾಜ ಅಂತ. ಮೇ ಬಿ ವಿಷಯಗಳು ತಿಳಿದಿರ್ತಕ್ಕಂಥದ್ದು ಏನು ಅಂತಂದರೆ ಸೀಗೆಗುಡ್ಡ ಅಲಿಯಾಸ್ ಸೀಗೆ ಅಲಿಯಾಸ್ ರಾಜನ್ ಎಷ್ಟು ಪವರ್ಫುಲ್ ಅಂತ. ಎಷ್ಟು ಪವರ್ಫುಲ್ ಅಂತಂದರೆ ಇವು ಸಕಲೇಶಪುರ ಭಾಗದಲ್ಲಿ
ತುಂಬ ಹೆವಿ ಪವರ್ಫುಲ್ ಕಾಡಾನೆ ಯಾವುದು ಅಂತಂದರೆ ಕಾಡಾನೆ ಭೀಮ. ಕಾಡಾನೆ ಭೀಮನಿಗೆ ಹೊಡೆದಿದ್ದಾನೆ ಅಂತಂದರೆ ಇನ್ನು ಇವನ ಒಂದು ಪವರ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಆ್ಯಂಡ್ ಧೈರ್ಯ ಆಗಿರ್ಬೋದು ಎಷ್ಟಿರ್ಬೋದು. ಒಬ್ಬ ರಾಜ ಅಂತಂದರೆ, ಒಬ್ಬ ರೂಲರ್ ಅಂತಂದರೆ ಅವನಿಗೆಲ್ಲ ಕೆಪಾಸಿಟಿ ಇರ್ತದೆ, ಧೈರ್ಯ ಇರುತ್ತೆ, ತುಂಬ ಶಕ್ತಿವಂತನಾಗಿರ್ತಾನೆ, ತುಂಬ ಬುದ್ಧಿವಂತ ಆಗಿರ್ತಾನೆ. ಸೊ ಅದೇ ಕಾರಣದಿಂದನೇ ಈ ಸೀಗೆಗೂ ಕೂಡ ಯಾಕೆ ಅಂತಂದರೆ ಇಲ್ಲಿ ಸೀಗೆನೂ ಕ್ರಾಲಲ್ಲಿ ಹಾಕಿದ್ದಾರೆ, ಕರಡಿನೂ ಕೂಡ ಕ್ರಾಲಲ್ಲಿ ಹಾಕಿದ್ದಾರೆ. ಆದರೆ ಕೊಡ್ತಕ್ಕಂಥ ಆದೇಶಕ್ಕೆ ಬೇಗ ರೆಸ್ಪಾನ್ಸ್ ಮಾಡ್ತಿರೋದು ಯಾವುದು ಅಂತಂದರೆ ಸೀಗೆ. ಅಂದರೆ ನನಗೆ ಅನಿಸಿದ ಪ್ರಕಾರ ಸೀಗೆನ ಕರಡಿಗಿಂತ ಮುಂಚೆಯಿಂದನೇ ಈ ಒಂದು ಕ್ರಾಲಿಂದ ತೆಗಿತಕ್ಕಂಥ ಚಾನ್ಸಸ್ ಇದೆ. ಸೊ ಆ ರೀಸನಿಂದ ಈ ಸೀಗೆಗೂಡಗೆ ರಾಜನ್ ಅಂತ ನಾಮಕರಣ ಮಾಡವ್ರೆ. ಸ್ನೇಹಿತರೆ, ನನಗೆ ಅನಿಸಿದ್ದ ಪ್ರಕಾರ ತುಂಬ ಜನ ಆನೆಗಳು ವಿಚಾರ ಅಂತ ಬಂದಾಗ ದಸರಾಗೆ ಉಪಯೋಗಿಸ್ಬೋದಾ ಅಂತ. ಮೇ ಬಿ ಬೇಸಿಕ್ ಥಿಂಗ್ ನನಗೆ ಅನಿಸಿದ್ದೇನು ಅಂತಂದರೆ 2 ಆನೆಗಳನ್ನ ಕಳಿಸ್ಬೋದು ದಸರಾಗೆ. ಆದರೆ ನಮ್ಮಲ್ಲಿ ತುಂಬ ಆನೆಗಳಿದೆ, ಎಂಥ ಆನೆಗಳಿದೆ. ಈಗ ಲಾಸ್ಟ್ ಟೈಮು ನಾವು ದಸರಾ ಅಂತ ನಾವು ನೋಡಿದಾಗ ಅಭಿಮನ್ಯು ಹೋಗಿದ್ದ, ಪ್ರಶಾಂತ ಹೋಗಿದ್ದ, ಭೀಮ ಹೋಗಿದ್ದ, ಧನಂಜಯ, ಮಹೇಂದ್ರ, ಶ್ರೀರಾಮ ಕೂಡ ಹೋಗಿದ್ದ, ವಂಶು. ಅಂದರೆ ಹೇಳ್ತಾ ಇದೆ ತುಂಬ ಆನೆಗಳು ಹೋಗಿದೆ. ಸೊ ದಸರಾಗೆ ಅಂತಂದರೆ ತುಂಬ ಕಾಂಪಿಟೇಷನ್ ಇರ್ತಕ್ಕಂಥ ಆನೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ. ನನಗೆ ಅನಿಸಿದ್ದೇನು ಅಂತಂದರೆ ಕರಡಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬೋದೇನೋ, ಮೇ ಬಿ ಒಂದು ಅವಕಾಶ ಸಿಗ್ಬೋದೇನೋ. ಬಟ್ ಸೀಗೆಗುಡ್ಡ ಕನ್ಫರ್ಮ್ ಆಗಿ ಹೇಳ್ತೀನಿ 100% ಒಂದಲ್ಲ ಒಂದಿನ ಇದು ದಸರಾಗೆ ಹೋಗ್ತದೆ. ಏಜ್ ತುಂಬ ಕಡಿಮೆ ಇದೆ, ಎತ್ತರ ಇದ್ದಾನೆ, ತೂಕ ಇದ್ದಾನೆ, ತುಂಬ ಚೆನ್ನಾಗಿರ್ತಕ್ಕಂಥ ಮುಖ, ಅಷ್ಟೇ ಚೆನ್ನಾಗಿರ್ತಕ್ಕಂಥ ದಂತಗಳು, ಇವೆಲ್ಲ ಇದ್ಕೊಂಡು ದಸರಾಗೆ ಕಳಿಸ್ಲಿಲ್ಲ ಅಂತಂದರೆ ಚೆನ್ನಾಗಿರಲ್ವಲ್ಲ. ಸೊ ಮೇ ಬಿ ನನಗೆ ಅನಿಸಿದ ಪ್ರಕಾರ ಸೀಗೆ 100% ದಸರಾಗೆ ಹೋಗ್ತಾನೆ. ಕರಡಿ ನೋಡೋಣ, ಕಾದು ನೋಡೋಣ. ಸೊ ಎಲ್ಲಿದ್ರೆ ಏನು, ದಸರಾಗೆ ಹೋದರೆ ಏನು, ಹೋಗಿಲ್ಲ ಅಂತ ಅಂದ್ರೇನು, ಎಲ್ಲ ಕೂಡ ನಮ್ಮ ಆನೆಗಳು, ನಮ್ಮ ಸಂಪತ್ತು, ನಮ್ಮ ಆನೆ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಕೊನೆಯದಾಗಿ ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ಆ ಒಂದು ಆನೆಗಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ಯಾವ ಹೆಸರು ಇಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋದ್ರ ಬಗ್ಗೆನೂ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.